ಅವ್ರಿಗೆ ಚೆನ್ನಾಗಿ ಗೊತ್ತು ನಾನೊಂದು ಸಣ್ಣ ಸೇವೆ ಮಾಡಬೇಕು, ನಾನೊಂದು ಸ್ತೋತ್ರ ಹೇಳಬೇಕು. ನಾನು ಮೇಲೆ ನಿಂತು ಒಂದು ಹಾಲೆಲೂಯಾ ಸ್ತೋತ್ರ ಹೇಳಿದ್ರೆ ಅಲ್ಲಿ ಬಿಡುಗಡೆಗಳು ಸಂಭವಿಸುತ್ತೆ. ಆಮೆನ್, ಹಾಲೆಲೂಯಾ. ಇವತ್ತು ಜನ ಏನಾಗಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಸ್ತೋತ್ರ ಹೇಳಕ್ಕೂ ಆಗಲ್ಲ, ಹಲ್ಲೆಲೂಯಾ ಹೇಳಕ್ಕೂ ಆಗಲ್ಲ, ಕೈ ಎತ್ತಕ್ಕೂ ಆಗಲ್ಲ. ಈ ರೀತಿ ಇದ್ದಾಗ ನಮ್ಮ ಜೀವಿತದಲ್ಲಿ ಕೆಲವು ಬಿಡುಗಡೆಗಳನ್ನ ಕಾಣ್ಲಿಕ್ಕಾಗಲ್ಲ. ಒಂದು ಬೆಸ್ಟ್ ಎಕ್ಸಾಂಪಲ್, ಸ್ತೋತ್ರ ಮಾಡಿ ದೊಡ್ಡ ಕಾರ್ಯ ಎಲ್ಲಾಯ್ತು ಬೈಬಲ್ ಅಲ್ಲಿ? ಎರಿಕೋ ಕೋಟೆ ಬಿತ್ತು, ಯೋರ್ದಾನ್ ಹೊಳೆ ಹಿಂಜಾರಿ ಹೋಯ್ತು. ಅವಳು ಹೇಳಿದ್ಲು ನಿಮ್ಗೆ ಗೊತ್ತಾ, 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯದಲ್ಲಿ ಬಹಳ ವಿಶೇಷವಾದಂತ ಸ್ತುತಿಗೆ ಒಂದು ಸ್ಥಾನ ಇದೆ. ನೀವು ಈ ಸ್ತುತಿ ದಿನ ಮಾಡಬೇಕು. ಕುಂತ್ರೆ ಸ್ತುತಿ ಮಾಡಬೇಕು, ಸ್ತೋತ್ರ ಮಾಡಬೇಕು, ನಿಂತ್ರೆ ಸ್ತೋತ್ರ ಮಾಡಬೇಕು, ಉಣ್ಣುವಾಗ ಸ್ತೋತ್ರ ಮಾಡಬೇಕು, ತಿರುಗುವಾಗ ಸ್ತೋತ್ರ ಮಾಡಬೇಕು, ಗಾಡಿ ಡ್ರೈವ್ ಮಾಡುವಾಗ ಸ್ತೋತ್ರ ಮಾಡಬೇಕು. ಬಾಯಲ್ಲಿ ಬಿಲ ಮಾಡಿ ಬರೋದಲ್ಲ, ಸ್ತೋತ್ರ 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 ಹೇಳಬೇಕು. ನೀವು ಕೆಲವರನ್ನ ಗಮನಿಸಿ, ನೀವೊಂದು ಪ್ರೈಸ್ ಅಲಾಟ್ ಕೊಟ್ಟರು ಸ್ತೋತ್ರ ಸ್ತೋತ್ರ ಅಂತಾರೆ, ನೀನೊಂದು ತಟ್ಟೆಗೆ ಅನ್ನ ಹಾಕಿ ಕೊಟ್ಟರು ಸ್ತೋತ್ರ ಸ್ತೋತ್ರ ಅಂತಾರೆ. ಆಮೇಲೆ ನೀನೊಂದು ಕುರ್ಚಿ ಕೊಟ್ಟರು ಅದು ಕೂತ್ಕೊಳ್ಳುವಾಗ ಮಗ ಸ್ತೋತ್ರ ಸ್ತೋತ್ರ ಅಂತಾರೆ. ಅಂತಹ ಸ್ತೋತ್ರ ನಿಮ್ಮ ಬಾಯಿಯಲ್ಲಿ ಮೊಳಗುತ್ತಲೇ ಇರಬೇಕು. ಯಾವ ಕಾರಣಕ್ಕೂ ಸ್ತೋತ್ರ ಕಮ್ಮಿ ಆಗಬಾರದು. ಆಮೇಲೆ ಡ್ರೈವ್ ಮಾಡುವಾಗಲೂ ನಿನ್ನ ಡ್ರೈವಿಂಗ್ ಒಳ್ಳೆಯದರಿಂದ ಹೋಗೋದಲ್ಲ, ಬಾಯಲ್ಲಿ ಸ್ತೋತ್ರ, ಕರ್ತನೇ ಸ್ತೋತ್ರ, ಕರ್ತನೇ ಸ್ತೋತ್ರ. ನೀನು ಬಾಯಿ ಬಿಟ್ಟು ಹೇಳಿದ್ರು ಮನಸ್ಸಿನ ಒಳಗಡೆ ಯಾವುದು ಸ್ತೋತ್ರ 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 ಹೇಳುವಾಗ ನಿನ್ನ ಮೇಲೆ ಆಶೀರ್ವಾದದ ಮಳೆ ಸುರಿಯಲ್ಪಡುತ್ತೆ. ಹಾಲೆಲೂಯಾ. ನಂಬುವ ದೇವ ಮಕ್ಕಳು ಗಟ್ಟಿಯಾಗಿ ಕರಗಳನ್ನು ತಟ್ಟುತ್ತಾ ದೇವರಿಗೆ ನಾವು ಮಹಿಮೆ ಸಲ್ಲಿಸೋಣ. ಹಾಲೆಲೂಯಾ, ಹಾಲೆಲೂಯಾ. 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ, 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಯೆಹೋಷಾಫಾಟನ ಆಳ್ವಿಕೆ ಇದೆ. ಯೆಹೋಷಾಫಾಟನ ಆಳ್ವಿಕೆಯಲ್ಲಿ ಅಲ್ಲಿ 3 ಅರಸರುಗಳು ಅವರ ಮೇಲೆ ಎದ್ದು ಬರ್ತಾರೆ. ಯಾರೆಲ್ಲ? 3 ಅರಸರುಗಳು ಅವರ ಮೇಲೆ ಎದ್ದು ಬರ್ತಾರೆ. ಸೊ ಯಾರೆಲ್ಲ? ಮೋವಾಬ್ಯರು, ಅಮ್ಮೋನಿಯರು, ಸೇಯಾರ್ ಪರ್ವತದವರು. ಆಮೆನ್. ಸೊ 3 ಗುಂಪಿನವರು ಅವರ ಮೇಲೆ ಎದ್ದು ಬಂದಾಗ ಯೆಹೋಷಾಫಾಟನು ನಮ್ಮ ತರ ನಿಮ್ ತರ ಮಾಡ್ಲಿಲ್ಲ. ನಾವು ಆಗಿದ್ರೆ 4 ಜನ ಫೋನ್ ಮಾಡಿ ಹೇಳ್ತಾ ಇದ್ವಿ 100%. ಶತ್ರು ಬಂದಿದ್ದಾನೆ, ಶತ್ರು ಬಂದಿದ್ದಾನೆ, ಏನ್ ಮಾಡ್ಬೇಕೀಗ? ಶತ್ರುಗೆ ಬ್ರದರ್ ಒಂಚೂರು ಬರ್ತೀರಾ? ಆಮೇಲೆ ಆ ಬ್ರದರಿಗೆ ಪುರ್ಸೋತಿಲ್ಲ, ಹೋಗಿ ಪುನಃ ಮತ್ತೊಂದು ನಂಬರಿಗೆ ಕಾಲ್, ಸಿಸ್ಟರ್ ನಿಮ್ ಗಂಡ ಮನೆಯಲ್ಲಿ ಇದ್ದಾರ, ಒಂಚೂರು ಕಳಿಸಿ ಕೊಡಿ, ಶತ್ರು ಬಂದಿದ್ದಾನೆ. ಆಮೇಲೆ ಯೆಹೋಷಾಫಾಟನು ಯಾರಿಗೂ ಕಾಲ್ ಮಾಡಿಲ್ಲ. ಯೆಹೋಷಾಫಾಟನು ಮೇಲಿನವನಿಗೆ ಕಾಲ್ ಮಾಡಿದ. ಏನ್ ಕಾಲ್ ಮಾಡಿದ? ಆತನ ಹೇಳ್ತಾನೆ, ಸರ್ವಶಕ್ತನಾದ ದೇವರೇ, ಏನೋ ಶತ್ರು ಸೈನ್ಯ ನಮ್ಮ ಮೇಲೆ ಬಂದಿದೆ, ನನಗೀಗ ದಾರಿ ಕಾಣದಾಗಿದೆ, ನಮ್ಮ ಪಿತೃಗಳ ದೇವರಾದ ನೀನು ಈಗ ನಮ್ಮನ್ನ ನಡೆಸಬೇಕು ಅಂತ ಕೇಳ್ತಾನೆ. ಇಂತಹ ಆಲೋಚನೆ ಸತ್ಯವಾಗಿ ಹೇಳ್ತೇನೆ ವಿಶ್ವಾಸಿಗಳಾದ ನಮ್ಮಲ್ಲಿ ಇಲ್ಲ. ಕಷ್ಟ ಬಂದಾಗ ದೇವರ ಹತ್ರ ನಾವು ಕೇಳೋದಿಲ್ಲ, ಇಕ್ಕಟ್ಟು ಬಂದಾಗ ನಾವು ದೇವರ ಮುಂದೆ ಬರೋದಿಲ್ಲ. ಆಮೇಲೆ ಮನೆಯಲ್ಲಿ ಬಹಳ ಗಂಡಾಂತರಗಳು ನಮಗೆ ಉಂಟಾದಾಗ ಸಭೆಯ ನೆನಪಾಗೋದಿಲ್ಲ, ಸೇವಕರ ನೆನಪಾಗೋದಿಲ್ಲ. ಆಮೇಲೆ ಬಿಡುಗಡೆ ಕೊಟ್ಟಾಗಲೂ ಸೇವಕರ ನೆನಪಾಗೋದಿಲ್ಲ. ಆಮೇಲೆ ಯಾಕಂದ್ರೆ ನಾವು ಎಕ್ಸ್ಟ್ರಾಆರ್ಡಿನರಿ ನಾವು ವಿಶ್ವಾಸಿಗಳು. ಆದ್ರೆ ಯೆಹೋಷಾಫಾಟನಿಗಾಗಿ ನಾನು ಸ್ತೋತ್ರ ಮಾಡ್ತೇನೆ. ಯೆಹೋಷಾಫಾಟ 20ನೇ ಅಧ್ಯಾಯದ 21ನೇ ವಾಕ್ಯದಿಂದ ಓದಿಕೊಳ್ಳೋಣ. 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 21ನೇ ವಾಕ್ಯ. ಓದ್ರಿ. ಅವನು ಜನರ ಸಮ್ಮತಿಯಿಂದ ಯೆಹೋವನಿಗೋಸ್ಕರ ಗಾಯನ ಮಾಡುವುದಕ್ಕಾಗಿ ಕೆಲವರನ್ನು ಆರಿಸಿಕೊಂಡು ಅವರಿಗೆ, ಗಾಯನ ಅಂದ್ರೆ ಏನು? ಸ್ತುತಿ. ಸ್ತುತಿ ಹಾಡು ಹೇಳೋದು ಏನಕ್ಕೆ ಗೊತ್ತಾ? ಹಾಡು ಬಾರ್ದಿದ್ದವ್ರಿಗೂ ಅದರಲ್ಲಿ ಸೇರಿಸ್ಕೊಳ್ಳೋದು ಏನಕ್ಕೆ ಗೊತ್ತಾ? ಸ್ತುತಿ ಹೇಳುವಾಗ, ಸ್ತೋತ್ರ ಹೇಳುವಾಗ, ಹಾಡು ಹೇಳುವಾಗ, ಕೀರ್ತನೆಯಲ್ಲಿ ಗಾನಗಳನ್ನ ಮಾಡುವಾಗ ದೊಡ್ಡ ಬಿಡುಗಡೆಗಳು. ಆಮೇಲೆ ಆ ಬ್ರದರ್ಸ್ ಎಲ್ಲ ಹೇಳಿದ್ರೆಲ್ಲ, ನಿಮ್ಮೆಲ್ಲ ಹೇಳಿದ್ರಿ
ಮಾಡುವವರು. ನಿಮ್ಗೆ ಆತ್ಮದಲ್ಲಿ ಆರಾಧನೆ ಮಾಡ್ಲಿಕ್ಕೆ ಮನಸ್ಸುಂಟಾ ಬೇಡ್ವಾ? ಆಮೇನ್. ನಮ್ಗೆ ಇಂಟರ್ನ್ಯಾಷನಲ್ ಸಿಂಗರ್ ಬೇಡ, ಆತ್ಮದಲ್ಲಿ ಹಾಡುವವರು ಬೇಕು. ಆಮೇನ್. ಆತ್ಮದಲ್ಲಿ ಹಾಡುವವರು, ವಿಧೇಯತ್ವ ಇರುವವರು, ದೇವರಿಗಾಗಿ ಹಂಬಲಿಸುವವರು ಇಲ್ಲಿ ಬರಬೇಕು. ಆಮೇನ್. ಎಲ್ಲರಿಗೆಲ್ಲ ಅದು ಸ್ಥಳ. ಅವೇನ್ ಮಾಡ್ತಾನೆ ಯೆಹೋಷಾಫಾಟ? ಅಷ್ಟು ಜನರನ್ನ ಮುಂದೆ ಇಡ್ಲಿಲ್ಲ. ಯೆಹೋಷಾಫಾಟನ ಏನ್ ಮಾಡಿದ? ಕೆಲವರನ್ನ ಸೆಲೆಕ್ಟ್ ಮಾಡಿ, ಇವಳು ಒಳ್ಳೆ ಸ್ತೋತ್ರ ಮಾಡ್ತಾಳೆ, ಇವಳು ಒಳ್ಳೆ ಸ್ತೋತ್ರ ಮಾಡ್ತಾಳೆ, ಅವಳು ಒಳ್ಳೆ ಸ್ತೋತ್ರ ಮಾಡ್ತಾಳೆ, ಒಂದ್ ಕೆಲಸ ಮಾಡೋಣ, ಅವ್ರನ್ನೇ ಮುಂದೆ ನಿಲ್ಸೋಣ. ಆಮೇನ್. ಅವ್ರು ಸ್ತೋತ್ರ ಮಾಡುವಾಗ, ಆಮೇನ್, ಸ್ತೋತ್ರ ಮಾಡುವಾಗ ಏನ್ ಸಂಭವಿಸುತ್ತೆ? ಶತ್ರುಗಳ ಮಧ್ಯದಲ್ಲಿ ಜಯ ಸಿಗತ್ತೆ. ನಿನ್ನ ಸಾಲದ ಮಧ್ಯದಲ್ಲಿ ಜಯ ಸಿಗತ್ತೆ. ನಿನ್ನ ರೋಗದ ಮಧ್ಯದಲ್ಲಿ ಜಯ ಸಿಗತ್ತೆ. ನಿನ್ನ ಕೆಲಸದಲ್ಲಿ ಜಯ ಸಿಗತ್ತೆ. ನಿನ್ನ ಬಿಸ್ನೆಸ್ ಅಲ್ಲಿ ಜಯ ಸಿಗತ್ತೆ. ಕಾರಣ ನೀನು ಬಾಯಲ್ಲಿ ಹೇಳುವ ಸ್ತೋತ್ರದಿಂದಲೇ. ಆಮೇನ್. ಸ್ತೋತ್ರ ಹೇಳುವವರು ಯಾರಾದ್ರೂ ಇದ್ದೀರಾ? ಸ್ತೋತ್ರ ಹೇಳುವವರು, ನಾನು ಯಾವಾಗಲೂ ಸ್ತೋತ್ರ ಹೇಳ್ತೀನಿ ಅಂತ ಹೇಳುವವರು, ನನ್ನ ದೇವರಿಗಾಗಿ ಗಾಯನ ಮಾಡ್ತೀನಿ ಅಂತ ಹೇಳುವವರು. ಆಮೇನ್. ಹಲ್ಲೆಲೂಯಾ. ಹೋಗ್ರಿ ಮುಂದೆ ಹೋಗ್ರಿ. ಅವರಿಗೆ ಪರಿಶುದ್ಧತ್ವವೆಂಬ ಭೂಷಣದೊಡನೆ ಅದರ ಮುಂದೆ ಹೋಗುತ್ತಾ ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡಿ. ಏನ್ ಮಾಡ್ಬೇಕು? ಯೆಹೋವನಿಗೆ ಕೃತಜ್ಞತೆ ಅಂದ್ರೆ ಏನ್ ಗೊತ್ತಾ? ಥ್ಯಾಂಕ್ಸ್ ಗಿವಿಂಗ್. ಕೃತಜ್ಞತೆ ಅಂದ್ರೆ ಕನ್ನಡದಲ್ಲಿ, ಸಾರಿ ಇಂಗ್ಲಿಷ್ ಅಲ್ಲಿ ಏನ್ ವರ್ಡ್ ಗೊತ್ತಾ? ಥ್ಯಾಂಕ್ಸ್ ಗಿವಿಂಗ್. ಯಾರಿಗೆ ಗಿವ್ ಮಾಡೋದು ಥ್ಯಾಂಕ್ಸ್ ಅನ್ನ? ಏನ್ ಮಾಡಿದಾನೆ? ನಾವು ಆರಾಧನೆ ಮಾಡ್ತೀವಿ, ಒಂದೊಂದು ಹಾಡು ಹೇಳ್ತೀವಿ, ಎಂತೆಂತ ಒಳ್ಳೆ ಓಟ್ಸ್ಗಳು ಗೊತ್ತಾ? ಅದು ಓಟ್ಸೆ, ನಮ್ಮ ಇದ್ರ ಒಳಗಡೆ ಹೋಗುದಿಲ್ಲ. ಆರಾಧನೆಯಲ್ಲಿ ಓಟ್ಸ್ಗಳನ್ನ ನೋಡಿದ್ರೆ, ಕೆಲವು ಹಾಡುಗಳನ್ನ ನೋಡುವಾಗ ನಮ್ಮ ಹಿಂದಿನ ಭವಿಷ್ಯದೆಲ್ಲ ನೆನಪಾಗಿ ನಿಜ ಅಲ್ಲೇ ಉದ್ದಾಟ ಬಿದ್ಬಿಡೋಣ ಅನ್ಸುತ್ತೆ ಆ ಹಾಡುಗಳನ್ನ ಕೇಳುವಾಗಲೇ. ಆಮೇನ್. ನಮ್ಮಲ್ಲಿ ಏನೂ ಆಗೋದಿಲ್ಲ. ಕಾರಣ ಅವರು ಇಲ್ಲಿದ್ದಾರೆ, ಮನಸ್ಸು ಇನ್ನೆಲ್ಲೋ ಇದೆ, ಬಾಯಿ ಮಾತ್ರ ಹಲ್ಲೆಲೂಯಾ ಸ್ತುತಿ ಮಾಡುವ, ಬಾಯಲ್ಲಿ ಮಾತ್ರ. ಅದೇ ಹೃದಯದಿಂದ ನೀನು ಹೇಳಿದ್ರೆ ಖಂಡಿತ ಅಡ್ಡು ಬೀಳುತ್ತೆ, ಖಂಡಿತ ಅಡ್ಡು ಬೀಳುತ್ತೆ. ಹೃದಯದಿಂದ ಸ್ತೋತ್ರ ನೋಡಿ. ಆ ಓಟ್ಸ್ಗಳು ಕೆಲವೊಮ್ಮೆ ನನಗೆ ಇಲ್ಲಿ ನಿಂತಾಗ ಕಣ್ಣಲ್ಲಿ ನೀರು ಬರೋದು. ಯಾಕೆಂದ್ರೆ ಆ ಶಬ್ದಗಳನ್ನ ಗಮನಿಸುವಾಗ ನನ್ನ ಲೈಫ್ ಅನ್ನ ಅದಕ್ಕೆ ಕಂಪೇರ್ ಮಾಡಿ ನೋಡ್ತೀನಿ. ಆ ಹಾಡಿಗೂ ನನ್ನ ಲೈಫಿಗೂ ಕಂಪೇರ್ ಮಾಡಿ ನೋಡುವಾಗ ಎಂತಹ ಒಳ್ಳೆಯ ದೇವರು, ಎಂತಹ ಅದ್ಭುತ ದೇವರು, ನಮ್ಮನ್ನ ನಡೆಸಿದ ದೇವರು, ರೋಗದಿಂದ ಬಿಡುಗಡೆ ಕೊಟ್ಟ ದೇವರು, ಸಾಲದಿಂದ ಬಿಡುಗಡೆ ಕೊಟ್ಟ ದೇವರು, ನಮ್ಮನ್ನ ಎಲ್ಲ ಮಾರ್ಗಗಳಲ್ಲಿ ಆತನ ಶತ್ರುವನ್ನ ಮುರಿದು ನಮಗೋಸ್ಕರ ಅತ್ಯದ್ಭುತವಾದದನ್ನ ಇಟ್ಟಂತ ದೇವರು, ಇಗೋ ಮಹತ್ ಕಾರ್ಯಗಳನ್ನ ನಡೆಸುವ ದೇವರು, ಭಯಂಕರ ಶೂರನಾದ ದೇವರು. ಆತನಿಗೆ ನಿನ್ನ ಬಾಯಿಂದ ಕೃತಜ್ಞತೆಯನ್ನು ಸಲ್ಲಿಸಲೇಬೇಕು. ಆಮೆನ್. 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 ಕೆಲವರು ಜೀವಿತದಲ್ಲಿ ನಡೆದದ್ದು ಒಂದು ಸಾಕ್ಷಿಗಳಲ್ಲ, ಒಂದು ಸಾಕ್ಷಿ ವಾರವಾಗ ಅಟ್ಲೀಸ್ಟ್ ದೇವರು ನಮ್ಮನ್ನ ಉಳಿಸಿದ್ದಾನೆ ಎಂಬ ಒಂದು ಸಾಕ್ಷಿ ಆದ್ರೂ ಹೇಳ್ಬೇಕು. ಒಂದು ವಾರ ಉಳಿಸಿಲ್ವ ದೇವರು? ಉಳಿಸಿಲ್ವಾ? ಉಳಿಸಿದ್ರೆ ಇಲ್ವ? ಕೆಲವೊಮ್ಮೆ ನಾವು ನಿನ್ನೆ ನೋಡಿರ್ತೀವಿ, ಇವತ್ತವ್ರು ಇರಲ್ಲ, ಈ ಲೋಕ ಬಿಟ್ಟು ಹೋಗಿರ್ತಾರೆ. ನನ್ನನ್ನ ನಿಮ್ಮನ್ನ ಕಳೆದ ವಾರನೂ ಇಟ್ಟಿದ್ದಾರೆ, ಈ ವಾರನೂ ಇಟ್ಟಿದ್ದಾರೆ. ದೇವರಿಗೊಂದು ಉದ್ದೇಶ ಇದೆ. ಅದಕ್ಕೆ ಏನ್ ಹೇಳ್ಬೇಕು? ಥ್ಯಾಂಕ್ಸ್ ಗಿವಿಂಗ್. ಆಮೇನ್. ಥ್ಯಾಂಕ್ಸ್ ಗಿವಿಂಗ್ ಅಂದ್ರೆ ಒಂದ್ 2 ಲಕ್ಷ 3 ಲಕ್ಷ ಕೊಡೋದು ಥ್ಯಾಂಕ್ಸ್ ಗಿವಿಂಗ್ ಅಲ್ಲ. ನಿನ್ನ ಬಾಯಲ್ಲಿ ಹೊರಡುವ ಸ್ತೋತ್ರವೇ ಥ್ಯಾಂಕ್ಸ್ ಗಿವಿಂಗ್. ಆಮೇನ್. ದೇವರಿಗೆ ನೀವು ಎಷ್ಟು ಸ್ತೋತ್ರ ಹೇಳ್ತೀಯೋ ಅಷ್ಟು ಕಟ್ಟುಗಳು ಮುರಿಯಲ್ಪಡುತ್ತೆ. ಎಷ್ಟು ಸ್ತೋತ್ರ ಹೇಳ್ತೀಯೋ ಅಷ್ಟು ಶತ್ರು ಹಿಂಜಾರಿ ಹೋಗ್ತಾನೆ. ಎಷ್ಟು ಸ್ತುತಿ ಮಾಡ್ತೀಯೋ ಅಷ್ಟು
ಅಮೋನಿಯರನ್ನು ಹಾ. ಮೋವಾಬ್ಯರನ್ನು ಹಾ. ಸೈರ್ ಪರ್ವತದವರನ್ನು ಹಾ. ನಶಿಸುವುದಕ್ಕೋಸ್ಕರ ಹಾ. ಅವರಲ್ಲಿ ಹೊಂಚು ಹಾಕುವವರನ್ನು ಹಾ. ಇರಿಸಿದ್ದರಿಂದ ಹಾ. ಅಮೋನಿಯರು ಮೋವಾಬ್ಯರು ಹಾ. ಸೈರ್ ಪರ್ವತದವರ ಮೇಲೆ ಬಿದ್ದು ಅವರನ್ನು ಪೂರ್ಣವಾಗಿ ಸಂಹರಿಸಿ ಬಿಟ್ಟರು. ಆಹಾ, ಎಂತ ವಾಕ್ಯ ಅಂದ್ರೆ ಅವ್ರು ಬರೀ ಮಾಡಿದ್ದು ಸ್ತೋತ್ರ, ಬರೀ ಮಾಡಿದ್ದು ಸ್ತುತಿ, ಬರೀ ಮಾಡಿದ್ದು ಹಾಡುಗಳನ್ನ ಹಾಡ್ತಾ ದೇವರಿಗೆ ಮಹಿಮೆ ಸಲ್ಲಿಸಿದ್ದು. ಇಲ್ಲಿ ಶತ್ರು ಪಾಳ್ಯದಲ್ಲಿ ಏನಾಯ್ತು ಗೊತ್ತಾ? ಅವ್ರವ್ರೇ ಹೊಡ್ಕೊಂಡು ಸತ್ತೋದ್ರು. ಆಮೇನ್. ನೀನ್ ಸ್ತೋತ್ರ ಹೇಳುವಾಗ ನಿನಗೆಲ್ಲೋ ಮಾಟ ಮಂತ್ರ ಮಾಡ್ಲಿಕ್ಕೆ ತಯಾರು ಮಾಡ್ತಾರೆ ನೋಡ್ರು, ಅವ್ರವ್ರೊಳಗೆ ತೊಡ್ಕೊಂಡು ಸತ್ತೋಗ್ತಾರೆ. ನೀನ್ ಇಲ್ಲಿ ಸ್ತೋತ್ರ ಹೇಳುವಾಗ ನಿನ್ಗೆ ಕೆಲಸ ಸಿಗಬಾರ್ದು ಅಂತ ಪ್ಲಾನ್ ಮಾಡಿದ್ದಾರೆ ನೋಡು, ನಿನ್ ಮೇಲೆ ಶಾಪ ಹಾಕ್ತಾರೆ ನೋಡು, ಅವರುಗಳೇ ಬಿದ್ದು ಹೋಗ್ತಾರೆ. ನೀನ್ ಇಲ್ಲಿ ಸ್ತೋತ್ರ ಹೇಳುವಾಗ ಎಲ್ಲೋ ಇಂದ ನಿನ್ನ ಮಕ್ಕಳ ಮೇಲೆ ಒಂದು ಅಭಿಷೇಕ ಚಲಿಸುತ್ತೆ. ನೀನ್ ಇಲ್ಲಿ ಸ್ತೋತ್ರ ಹೇಳುವಾಗ ಕಾಣದೇ ಇರುವ ಮಂಡಲಗಳಲ್ಲಿ ದೇವರು ಅದ್ಭುತಗಳನ್ನ ಮಾಡ್ಲಿಕ್ಕೆ ಹೋಗ್ತಾನೆ. ನಂಬುವ ದೇವರ ಮಕ್ಕಳು ಗಟ್ಟಿಯಾಗಿ ಕೈಗಳನ್ನ ತಟ್ಟುತ್ತಾ ದೇವರಿಗೆ ಮಹಿಮೆ ಸಲ್ಲಿಸಿ. ಆಮೆನ್. ಹಲ್ಲೆಲೂಯಾ. ನಿಮಗೆ ಗೊತ್ತಿಲ್ಲ ಸ್ತೋತ್ರಕ್ಕೆ ಎಷ್ಟು ಬೆಲೆ ಇದೆ ಅಂತ. ನನ್ನ ಕಾಲು ವಾಕರಲ್ಲಿ ನಡೆದಂತ ಸಮಯ ಕೂತ್ಕೊಂಡು 1 ಗಂಟೆ ವರ್ಷಿಪ್ ಮಾಡಿದ್ ನಾನು. 1 ಗಂಟೆ ವರ್ಷಿಪ್ ಮಾಡುವಾಗ್ಲೇ ವಾಕರನ್ನ ಬಿಸಾಕಿ ಇಡೀ ಆಲಯದ ಒಳಗಡೆ ನಡೆದಿದ್ದೇನೆ. ಅದೇ ದೇವರು ಇವತ್ತು ನನ್ನ ಸಂಗಡ ಇದ್ದಾರೆ. ಅದೇ ಅದ್ಭುತ ಮಾಡುವ ದೇವರು ಇವತ್ತು ನಿನ್ನ ಸಂಗಡ ಇದ್ದಾರೆ. ನಿನ್ನ ಬಾಯಲ್ಲಿ ಕೀರ್ತನೆ ಮೊಳಗಲಿ, ನಿನ್ನ ಬಾಯಲ್ಲಿ ಸ್ತುತಿ ಮೊಳಗಲಿ, ನಿನ್ನ ಬಾಯಲ್ಲಿ ಸ್ತೋತ್ರ ಮೊಳಗಲಿ. ದೇವರನ್ನ ನೆನೆಸಿ ನೆನೆಸಿ ಸ್ತೋತ್ರ ಹೇಳು. ಕಾಣದಿರುವ ಅದ್ಭುತಗಳು ನಿನ್ನ ಜೀವಿತದಲ್ಲಿ ಈ ಬೆಳಗಿನ ಜಾವದಲ್ಲಿ ದೇವರು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಯೆಹೋಷಾಫಾಟನು ಈ ಜನರನ್ನ ನಂಬ್ಕೊಂಡು ಹೋಗಿದ್ರೆ ಅವ್ರ ಮೈ ಮೇಲೆ ಬಿದ್ದು ಹೊಡೆದಾಗ್ತಾ ಇದ್ರು. ಯೆಹೋಷಾಫಾಟನು ಮಾಡಿದ ಒಳ್ಳೆಯ ಕೆಲಸ ಏನ್ ಗೊತ್ತಾ? ಆತನಿಗೆ ಗೊತ್ತು ಮೋಶೆಯ ಸಂಗಡ ಇದ್ದ ದೇವರು, ಯೆಹೋಶುವನ ಸಂಗಡ ಇದ್ದ ದೇವರು, ಅಬ್ರಹಾಮನ ಸಂಗಡ ಇದ್ದ ದೇವರು, ಯಾಕೋಬನ ಸಂಗಡ ಇದ್ದ ದೇವರು ಇವತ್ತು ನನಗೂ ಏನಾದ್ರೂ ಮಾಡ್ತಾನೆ ಅಂತ ಅರಿತುಕೊಂಡು ಆತನು ಬೇರೆ ಸೈನಿಕರನ್ನ ಕೇಳಲಿಲ್ಲ, ಬೇರೆ ದೇಶದವರ ಸಹಾಯ ಕೇಳಲಿಲ್ಲ, ಬೇರೆ ಗುಂಪಿನವರ ಸಹಾಯವನ್ನ ಕೇಳಲಿಲ್ಲ. ಆತನು ನೇರವಾಗಿ ದೇವರ ಸನ್ನಿಧಾನಕ್ಕೆ ಹೋದ. ಆಮೆನ್. ನಾವು ಅದನ್ನ ಕಲಿಬೇಕು ಪ್ರಿಯರೇ. ಆ ಇಕ್ಕಟ್ಟು ಬಂದಾಗ, ಸಂಕಟ ಬಂದಾಗ, ನೋವು ಬಂದಾಗ, ನಮ್ಮ ಕೈಯಲ್ಲಿ 1 ರೂಪಾಯಿ ಇಲ್ಲದ ಅವಸ್ಥೆ ಬಂದಾಗ ನೇರವಾಗಿ ದೇವರ ಬಳಿಗೆ ಹೋಗು. ಸ್ತುತಿ ಮಾಡು. 10 ನಿಮಿಷ ಸ್ತುತಿ ಮಾಡು, ಅದು 5 ನಿಮಿಷ ಸ್ತುತಿ ಮಾಡು. ಕರ್ತನಿಗೆ ಹೇಳು, ದೇವರೇ ನನ್ನನ್ನ ಮಾರ್ಪಡಿಸು. ಆಮೆನ್. ಅಂದ್ರೆ 29ನೇ ವಾಕ್ಯದಲ್ಲಿ 29ನೇ ವಾಕ್ಯ. ಯೆಹೋವನು ತಾನೇ ಇಸ್ರಾಯೇಲರ ಶತ್ರುಗಳೊಡನೆ ಯುದ್ಧ ಮಾಡಿದ. ಯಾರು ಯುದ್ಧ ಮಾಡಿದ್ರು? ಹಲ್ಲೆಲೂಯಾ. ಆ ಶಬ್ದ ಕೇಳುವಾಗಲೇ ನೀವು ಆಮೆನ್ ಹೇಳಬೇಕು, ಹಲ್ಲೆಲೂಯಾ ಹೇಳಬೇಕು. ನಿಮ್ಮ ಗಮನ ವಾಕ್ಯದ ಮೇಲೆ ಇದ್ರೆ ಅವ್ರು ಹೇಳಿದ್ರು ವಾಕ್ಯ, ಯೆಹೋವನು ಅವರ ಸಂಗಡ ಯುದ್ಧ ಮಾಡಿದನು. ಅದನ್ನ ಕೇಳುವಾಗಲೇ ಗಟ್ಟಿಯಾದ ಹಲ್ಲೆಲೂಯಾ ನಿಮ್ಮ ಬಾಯಿಂದ ಬರಬೇಕು. ಹಲ್ಲೆಲೂಯಾ.
ಸಲ ನಾವೇ ಹೇಳ್ತೀವಿ. ಆಮೇಲೆ ಫೋನ್ ಮಾಡಿ ಚರ್ಚೆಗೆ ಹೋಗ್ತೀಯ, ನೋಡ್ತೆ ಹೆಂಗ್ ಹೋಗ್ತೆ ನೋಡ್ತೆ ಅಂದ್ರೆ ಸಾಕು. ಅಂದದಷ್ಟೇ ಅವ್ನು ಬರ್ಲಿಲ್ಲ, ಇನ್ನೂ ಬರ್ಲಿಲ್ಲ, ಬರೋದು ಯಾವಾಗಲೂ ಅಂದಿದ್ದೇ ಸಾಕು. ಗಡ 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 ನಡುತ್ತೀವಿ. ನಿನಗೆ ಬರುವ ಫೋನ್ ಕಾಲನ್ನ ಹಿಡ್ಕೊಂಡು ಪ್ರಾರ್ಥನೆ ಮಾಡು. ನಿನಗೆ ಬರುವ ಫೋನ್ ಕಾಲನ್ನ ಹಿಡ್ಕೊಂಡು ಸ್ತೋತ್ರ ಮಾಡು. ನನ್ನ ದೇವರು ಸ್ತೋತ್ರ ಪಾತ್ರರು. ಆಮೆನ್. ಹಲ್ಲೆಲೂಯಾ. ಸ್ತೋತ್ರ ಮಾಡ್ರಿ, ಸ್ತುತಿ ಮಾಡ್ರಿ. ನಿಮ್ಮ ಬಾಯಿಯಲ್ಲಿ ಸ್ತೋತ್ರಗಳು ಮೊಳಗುವಾಗಲೇ ದೊಡ್ಡ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬದಲ್ಲಿ ನಡೀತದೆ. ಅನೇಕರ ನೋಡ್ರಿ, ಒಂದು ಸ್ತೋತ್ರ ಹೇಳೋದಿಲ್ಲ. ನಾನು ಹೇಳೋದು ಆಲಯದಲ್ಲೇ ಸ್ತೋತ್ರ ಹೇಳಲ್ಲ, ನೀವು ಮನೆಯಲ್ಲಿ ಹೇಳ್ತೀರ. ನೀವು ಆಲಯದಲ್ಲಿ ಇಷ್ಟು ಸಂದೇಶ ನಡೆಯುವಾಗ, ಹಾಡುಗಳು ನಡೆಯುವಾಗ, ಪ್ರಾರ್ಥನೆಗಳು ವೈರಾಗ್ಯ ಬೆಂಕಿಯಾಗಿ ಪ್ರಾರ್ಥನೆ ಮಾಡುವಾಗ ನಿನ್ನ ಬಾಯೇ ನೀನು ತೆರೆಯಲ್ಲ ಅಂದ್ರೆ ನೀನು ಮನೆಯಲ್ಲಿ ಸ್ತೋತ್ರ ಮಾಡ್ತೀಯ. ನೀನು ಡ್ರೈವಿಂಗ್ ಮಾಡುವಾಗ ಸ್ತೋತ್ರ ಹೇಳ್ತೀಯ, ನೀನು ಇಕ್ಕಟ್ಟು ಬಂದಾಗ ಸ್ತೋತ್ರ ಹೇಳ್ತೀಯ. ಹಲ್ಲೆಲೂಯಾ. ಚರ್ಚಲ್ಲಿ ನಿಮಗೆ ಫುಲ್ ಪರ್ಮಿಷನ್ ಇದೆ, ಅಥವಾ ಫುಲ್ ಏನ್ ಬೇಕಾದ್ರೆ ಎಷ್ಟು ಗಟ್ಟಿಯಾಗಿ ಕೂಗಿ ದೇವರಿಗೆ ಮಹಿಮೆ ಸಲ್ಲಿಸಬಹುದು. ಆಮೆನ್. ಅಂತ ಸ್ಥಳಗಳಲ್ಲಿ ಸ್ತೋತ್ರ ಹೇಳದೆ, ಹಲ್ಲೆಲೂಯಾ ಹೇಳದೆ, ಮಹಿಮೆ ಹೇಳದೆ ಇರುವ ನೀನು ಇನ್ನೆಲ್ಲಿ ಸ್ತೋತ್ರ ಹೇಳಲಿಕ್ಕೆ ಸಾಧ್ಯ? ಆಮೆನ್. ನನಗೆ ಬಹಳ ಇಷ್ಟವಾದ ಅಧ್ಯಾಯ. ಆತನ ಸ್ತುತಿ ಸ್ತೋತ್ರ ಹೇಳುವಾಗ ಗಾಯನ ಮಾಡುವವರನ್ನ ಮುಂದೆ ನಿಲ್ಲಿಸಿ ದೇವರ ಹತ್ರ ಹೋಗಿ ಪ್ರಾರ್ಥಿಸಿ ದೇವರಿಗೆ ಸ್ತುತಿ ಸ್ತೋತ್ರಗಳನ್ನ ಸಲ್ಲಿಸುವಾಗ ಇವರಲ್ಲಿ ಸ್ತೋತ್ರ ಹೇಳಕ್ಕೆ ಪ್ರಾರಂಭಿಸಿದ್ದೇ ತಡ ಶತ್ರುಗಳು ತಮ್ಮನ್ನೇ ಹೊಂದಿಕೊಂಡ್ರು. ಆಮೆನ್. ನಿನ್ನ ಕೆಲಸಕ್ಕೆ ವಿರೋಧವಾಗಿ ಶತ್ರು ನಿಂತಿದ್ರೆ, ನಿನ್ನ ಕುಟುಂಬಕ್ಕೆ ವಿರೋಧವಾಗಿ ಶತ್ರು ನಿಂತಿದ್ರೆ, ನಿನ್ನ ಮಕ್ಕಳಿಗೆ ವಿರೋಧವಾಗಿ ಶತ್ರು ನಿಂತಿದ್ರೆ ಸ್ತೋತ್ರ ಮಾಡು, ಸ್ತೋತ್ರ ಮಾಡು. ಈಗಲೇ ಈ ಬೆಳಗಿನ ಜಾವದಲ್ಲಿ ಆ ಶತ್ರುವನ್ನು ಹೊಡೆದು ದೇವರು ನಿನ್ನ ವಿಷಯದಲ್ಲಿ ದೊಡ್ಡ ಕಾರ್ಯವನ್ನು ಮಾಡಿದ್ದಾನೆ ಅಂತಾರೆ. ಹಲ್ಲೆಲೂಯಾ. ಆಮೆನ್. ಸ್ತೋತ್ರಕ್ಕೆ ಅಷ್ಟು ಬೆಲೆ ಇದೆ. ಕೆಲವರು ಕುಣಿದು ಸ್ತೋತ್ರ ಹೇಳಿಯೋ ಅಥವಾ ಬಾಯಲ್ಲಿ ಯಾವಾಗಲೂ ಸ್ತೋತ್ರ ಸ್ತೋತ್ರ ಅನ್ನೋದಕ್ಕೆ ಕೆಲವರಿಗೆ ಅಸಹ್ಯ ಆಗ್ಬೋದು. ಇವರೇನು ಯಾವಾಗಲೂ ಸ್ತೋತ್ರ ಸ್ತೋತ್ರ, ಅದರ ಬೆಲೆ ನಿನಗೆ ಗೊತ್ತಿಲ್ಲ, ಹೇಳುವವರಿಗೆ ಗೊತ್ತಿಲ್ಲ. ಅದರ ಬೆಲೆ ನಿನಗೆ ಗೊತ್ತಿಲ್ಲ, ಆ ಸ್ತೋತ್ರ ಹೇಳುವವನಿಗೆ ಗೊತ್ತಾಗಿದೆ. ನಾನು ಸ್ತೋತ್ರ ಹೇಳಿದೆ ನನ್ನ ಪಟ್ಟಣದಲ್ಲಿ ಅದ್ಭುತ ಆಗುತ್ತೆ, ನಾನು ಸ್ತೋತ್ರ ಹೇಳಿದೆ ನನ್ನ ಶತ್ರು ಕಾಲ ಕೆಳಗೆ ಬೀಳ್ತಾನೆ, ನಾನು ಸ್ತೋತ್ರ ಹೇಳಿದೆ ನನ್ನ ಎಲ್ಲ ವಿಷಯಗಳಲ್ಲಿ ದೇವರು ಅಭಿವೃದ್ಧಿ ಮಾಡ್ತಾನೆ ಎನ್ನುವುದು ಆ ವ್ಯಕ್ತಿಗೆ ಗೊತ್ತಿದೆ. ಆಮೆನ್. ಸ್ತೋತ್ರ ಹೇಳುವ ದೇವರ ಮಕ್ಕಳಿಗಾಗಿ ಸ್ತೋತ್ರ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನೋಡ್ತೀವಿ 7 ರೀತಿಯ ಸ್ತುತಿ ಸ್ತೋತ್ರಗಳನ್ನ ಜನರು ಸಲ್ಲಿಸ್ತಾರೆ. 7 ರೀತಿಯಲ್ಲಿ. ಎಷ್ಟು ರೀತಿಯಲ್ಲಿ? ಬೇರೆ ಬೇರೆ ರೀತಿಯಲ್ಲಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಆಮೆನ್. ಹಲ್ಲೆಲೂಯಾ. ಇದು ಪಾಸ್ಟರ್ ಜ್ಯೋತಿ ಪ್ರಕಾಶ್ ಅಥವಾ ಯಾರು ಪಾಸ್ಟರ್ಗಳು ಹೇಳಿದ್ದಲ್ಲ, ಸತ್ಯವಾಗಿ ಜೀವ ಸ್ವರೂಪನಾದ ದೇವರು ಸತ್ಯವೇದದಲ್ಲಿ ಅನೇಕ ಭಾಗಗಳಲ್ಲಿ ಹೇಳಿದ್ದಾರೆ. ಮೊದಲನೇದಾಗಿ ನೋಡಿಕೊಳ್ಳೋಣ, ಕೀರ್ತನೆ 150. ಕೀರ್ತನೆ 150 ನೀವು ಹೇಗೆ ಸ್ತೋತ್ರ ಹೇಳಬೇಕು ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದನ್ನ ನೋಡಿ ಆದ್ರೂ ಒಂದೆರಡು ಸ್ತೋತ್ರ ಹೇಳ್ಬೇಕು. ಆಮೆನ್. ನಾ ಹೇಳಿದ್ದಕ್ಕೆ ಹೇಳ್ಬೇಡ್ರಿ. ಕೀರ್ತನೆ 150ರಲ್ಲಿ ಏನ್ ಹೇಳಿದೆ ನೋಡ್ರಿ, ಎಷ್ಟು ಸ್ತುತಿಗೆ ಬೆಲೆ ಇದೆ ನೋಡ್ರಿ. ಯಾರಿಗೆ ಸ್ತೋತ್ರ? ಯಾರಿಗೆ ಸ್ತೋತ್ರ? ಫಸ್ಟ್ ಹೇಳ್ತಾರೆ ಸ್ತೋತ್ರ. ಆಲಯದ ಒಳಗಡೆ ಬಂದಾಗ ಅಡಿಗೆ ಏನ್ ಮಾಡಿದೆ ಕೇಳೋದಲ್ಲ, ಸಾಯಂಕಾಲ ಸಾರೇನು ಕೇಳೋದಲ್ಲ, ಸ್ತೋತ್ರ 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 ಹೇಳ್ಬೇಕು. ಆಮೇಲೆ ಸಿಸ್ಟರ್ ಸ್ತೋತ್ರ, ಬ್ರದರ್ ಸ್ತೋತ್ರ, ಆಮೇಲೆ ಬೇಗ ಬಂದದಕ್ಕಾಗಿ ಸ್ತೋತ್ರ, ನಾವು ಮುಂದಾಗಿ ಕೂತು ಪ್ರಾರ್ಥನೆ ಮಾಡುವ ಸ್ತೋತ್ರ. ಆಮೇಲೆ ಹೊರಗಡೆ ತಿರುಗುವವ್ರಿಗೆ ಹೇಳ್ಬೇಕು, ಪಾಪ ವಾಕ್ಯದ ಜ್ಞಾನ ಇಲ್ಲದವ್ರು ತಿರುಗ್ತಾರೆ. ನೀವು ವಾಕ್ಯದ ಜ್ಞಾನ ಉಳ್ಳವರಿಗೆ ಹೇಳ್ಬೇಕು. ಏನ್ ಹೇಳ್ಬೇಕು? ಸ್ವಲ್ಪ ಸಮಯ ಸ್ತೋತ್ರ ಮಾಡುವ ಬನ್ನಿ ಬ್ರದರ್. ಆಮೇಲೆ ಯಾಕೆ ತಿರುಗಿ ವೇಸ್ಟ್ ಮಾಡ್ತೀರಿ? ಸ್ವಲ್ಪ ಸಮಯ ಸ್ತೋತ್ರ ಹೇಳೋ ಬನ್ನಿ. ಸಿಸ್ಟರ್, ಫೋನ್ ಮನೆಗೆ ಹೋಗಿ ಮಾತಾಡಿ. ಯಾವಾಗಲೂ ಫೋನ್ ನಿಮ್ಮ ಕೈಯಲ್ಲೇ ಇರುತ್ತಲ್ವಾ? ರಾತ್ರಿ 12 ಗಂಟೆ ಟೈಮ್ ಇದೆ, ಬನ್ನಿ ಸ್ತೋತ್ರ ಮಾಡೋಣ. ಏನ್ ಮಾಡೋಣ? ಸ್ತೋತ್ರ ಮಾಡೋಣ. ಯಾಹುವಿಗೆ
ಅಮ್ಮ, ನಮ್ಮ ಮನೆಯಲ್ಲಿ ಒಂದು ದೊಡ್ಡ ರೋಗ ಬಂದಿರುತ್ತೆ ನಮ್ಗೆ. ದೇವರು ಅದರಿಂದ ಬಿಡುಗಡೆ ಕೊಟ್ಟಿದ್ದಾರೆ. ಆಮೇಲೆ ಆ ದೊಡ್ಡ ರೋಗದಿಂದ ಬಿಡುಗಡೆ ಕೊಟ್ಟು ನಿಲ್ಲಿಸಿದ್ದಾರೆ. 6 ತಿಂಗಳಾದ್ಮೇಲೆ ಒಂದು ಜ್ವರ ಬರುತ್ತೆ, ಸೀದಾ ಆಸ್ಪತ್ರೆಗೆ ಹೋಗುತ್ತೆ. ಎಸ್ ದೊಡ್ಡ ರೋಗದಿಂದ ದೇವರು ಬಿಡುಗಡೆ ಕೊಟ್ಟಿದ್ದಾನೆ. ಈಗ ನಾರ್ಮಲ್ ಒಂದು ಜ್ವರ ಬಂದಿದೆ, ಸ್ವಲ್ಪ ಬಿಸಿ ಬಿಸಿ ಆಗಿದೆ, ಕೂಡ್ಲೆ ಎಲ್ಲಿ ಹೋಗ್ತೀವಿ? ಆಸ್ಪತ್ರೆಗೆ ಹೋಗ್ತೀವಿ. ಆಮೇಲೆ ಹಾಗಾದ್ರೆ ಆ ದೊಡ್ಡ ರೋಗದಲ್ಲಿ ಸ್ತುತಿ ಮಾಡಿ ಪ್ರಾರ್ಥಿಸಿ ಅಲ್ಲೆಲ್ಲಿ ಹೇಳಿದ ನೀನು ಈ ಜ್ವರದಲ್ಲಿ ಮಾಡ್ಲಿಕ್ಕೆ ಆಗ್ಲಿಲ್ವಾ? ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆಯಾ ಮಾರಕರವಾದ ರೋಗ ಮಾತ್ರ ನಾವು ವಾಸಿ ಮಾಡುವುದಂತ? ನಮ್ಮ ನಂಬಿಕೆ ನೋಡ್ರಿ, ನಮ್ಮ ಆಲೋಚನೆ ನೋಡ್ರಿ, ನಾವು ಎಷ್ಟು ನಂಬ್ತೀವಿ ನೋಡ್ರಿ, ಅದ್ರ ಮೇಲೆ ಬಿಡುಗಡೆ ಆಗೋದು. ಆ ಮಾರಕರ ರೋಗ ಆದಾಗ ಗಂಡನ ಹೆಂಡತಿಯು ಬೆಡ್ರಿಡನಾಗಿ ಹಾಸಿಗೆಯಲ್ಲಿ ಮಲಗಿರ್ತಾರೆ, ಇವ್ರಿಗೆ ದಿಕ್ಕೇ ಕಾಣೋದಿಲ್ಲ. ಹೆಂಡತಿ ಮಲಗಿದ್ರೆ ಅಡಿಗೆ ಮಾಡೋರಿಲ್ಲ, ಮಕ್ಕಳು ನೋಡ್ಕೊಳ್ಳೋರಿಲ್ಲ. ಗಂಡನಿಗೆ ಈಗ ಏನಾಗೋದು, ಸಾಯೋದು ಒಂದೇ ಪರಿಸ್ಥಿತಿ. ಈ ಪರಿಸ್ಥಿತಿಯಲ್ಲಿ ಏಸು ಬಿಟ್ರೆ ನನಗೆ ಬೇರೆನೇ ಇಲ್ಲ, ನಾನು ಸತ್ತು ಏಸುಗಾಗಿ, ಇದ್ರು ಏಸುಗಾಗಿ, ಏಸುವೇ ಅಂತ ಗಂಡ ಕೂಗುವಾಗ ಹೆಂಡತಿ ಎದ್ದು ಬರ್ತಾಳೆ. ಯಾಕೆಂದ್ರೆ ಅವನಿಗೆ ಅನಿವಾರ್ಯ ಇತ್ತು. ಅವಳು ಮಲಗಿದ್ರೆ ಇವನಿಗೆ ನಡೆಸಕ್ಕಾಗಲ್ಲ, ಅವಳು ಮಲಗಿದ್ರೆ ಮಕ್ಕಳನ್ನ ಸಾಕಕ್ಕಾಗಲ್ಲ, ಅವಳು ಮಲಗಿದ್ರೆ ಇವನಿಗೆ ಅಡಿಗೆ ಮಾಡಕ್ಕಾಗಲ್ಲ. ಈಗ ಅನಿವಾರ್ಯ. ಏಸು ನಂಬಲಿಕ್ಕೆ 100% ರೆಡಿ ಇದ್ದಾರೆ. ಏಸುಗಾಗಿ ಬೇಕಾದ್ರೆ ಇಡೀ ಉದ್ದಾಟ ಏನೋ ಉರುಳು ಸೇವೆ ಮಾಡೋದು ರೆಡಿ ಇದ್ದಾರೆ. ಆದ್ರಿಂದ ರೋಗ ಗುಣ ಆಯ್ತು. ಈಗ ಗಟ್ಟಿಮುಟ್ಟಾಗಿದ್ದಾರೆ, ಗಂಡ ಹೆಂಡತಿ ಚೆನ್ನಾಗಿದ್ದಾರೆ, ಜ್ವರ ಬಂದಿದೆ, ಕೈಯಲ್ಲಿ ದುಡ್ಡಿತ್ತು, ರಪ್ಪ ಹಾಸ್ಪಿಟಲ್. ಹೌದಾದ್ರೆ ಸ್ತೋತ್ರ ಮಾಡ್ರಿ, ಇಲ್ಲಾದ್ರೆ ನಾನು ಕೇಳೋದು ಅದೇ ದೇವರು ತಾನೆ, ಅದೇ ಶಕ್ತಿನ, ಶಕ್ತಿ ಪ್ರದರ್ಶಕವಾದ ದೇವರನ್ನ ಸ್ತುತಿಸೋದು ಅದೇ ತಾನೆ. ಆ ಯೇಸು ಬೇರೆ, ಈಗ ಜ್ವರಕ್ಕೆ ಬಂದು ಬೇರೆ ಯೇಸು, ದೊಡ್ಡ ಕಾಯಿಲೆಗೊಂದು ಯೇಸು, ಸಣ್ಣ ನಮ್ಮಲ್ಲಿ ಬೇರೆ ಎಲ್ಲ ಇರ್ತಾರೆ. ವಿದ್ಯಾಭ್ಯಾಸಕ್ಕೊಂದು, ಮದುವೆಗೊಂದು, ಆರತಿಗೊಂದು, ಭಾರತಿಗೊಂದು ಎಲ್ಲ ಇರ್ತಾರೆ. ಹಾಗೇನಾ? ಹಾಗಲ್ಲ, ಒಂದೇ ದೇವರು. ಆತನ ಶಕ್ತಿಗೆ ಅನುಗುಣವಾಗಿ ಆತನನ್ನ ಕೀರ್ತಿಸಿರಿ. ಆತನ ಶಕ್ತಿ ಗೊತ್ತಿದೆಯಾ? ಶಕ್ತಿ ಗೊತ್ತಿದೆಯಾ? ಅವನೇನ್ ಮಾಡ್ತಾನೆ ಗೊತ್ತಿದೆಯಾ? ಆ ಶಕ್ತಿಗೆ ಅನುಗುಣವಾಗಿ ಕೀರ್ತಿಸಿರಿ. ಆತನ ಮಹತ್ಕಾರ್ಯಗಳಿಗಾಗಿ ಆತನನ್ನು ಸ್ತುತಿಸಿರಿ. ಏನ್ ಮಹತ್ಕಾರ್ಯ ನಿಮ್ಗೆ ಗೊತ್ತಿದೆ? ದೇವರದ್ದು ಕೆಂಪು ಸಮುದ್ರ ವಿಭಾಗ ಮಾಡಿದ್ರು, ಆಕಾಶ ಭೂಮಿಯನ್ನು ಉಂಟು ಮಾಡಿದ್ರು. ಇವತ್ತು ನೀನು ಭೂಮಿಯ ಮೇಲೆ ನಿಂತಿದ್ದೀಯ ಅಂದ್ರೆ ದೇವರು ಉಂಟು ಮಾಡಿದ ಭೂಮಿ. ಆಕಾಶದಿಂದ ಕಾಲ ಕಾಲಕ್ಕೆ ಮಳೆ, ಗಾಳಿ, ಬಿಸಿಲುಗಳು ಬರ್ತದೆ ಅಂದ್ರೆ ದೇವರು ಮಾಡಿದಂತ ನಿಯಮ. ಸೂರ್ಯ ಚಂದ್ರರನ್ನು ನೀನು ಕಾಣ್ತಾ ಇದೆಯಾ ಅಂದ್ರೆ ಅದು ದೇವರ ಸೃಷ್ಟಿ. ದೇವರು ನಿಲ್ಲಿಸಿಲ್ವಾ ಒಂದ್ ದಿನಕ್ಕೆ ಸೂರ್ಯ ಚಂದ್ರರನ್ನ? ನಿಲ್ಲಿಸಿದಾಗ ಇಲ್ವಾ? ಆದ್ರೆ ಮನುಷ್ಯನ ಮಾತಿಗೆ ದೇವರು ಎಷ್ಟು ಬೆಲೆ ಕೊಡ್ತಾನೆ ನೋಡ್ರಿ. ಯೆಹೋಶುವ ಏನ್ ಹೇಳಿದ? ಸೂರ್ಯನೇ ನಿಲ್ಲು. ಇವತ್ತು ನಮ್ಮ ಒಂದು ಇರುವೆ ನಿಲ್ಸಕ್ಕಾಗಲ್ಲ, ಒಂದು ಇರುವೆನ ನಿಲ್ಸಕ್ಕಾಗಲ್ಲ. ಆ ಇರುವೆ ನಿಲ್ಲೋದು ಇಲ್ಲ. ನಿಮ್ ಮಾತು ಕೇಳಿದ್ರೆ ಇರುವೆ ನಿಲ್ಲೋದಿಲ್ಲ. ಆದ್ರಿಂದ ನೀವು ಸೋತು ಹೋಗ್ತೀರಿ. ಎಂತ ಟೆನ್ಷನ್, ಒಂದು ಇರುವೆನೇ ನಿಲ್ಲೋದಿಲ್ಲ, ನಿಮ್ ಸೂರ್ಯನೇ ನಿಲ್ಸೋದು. ಸ್ತೋತ್ರ ಹೇಳಬೇಕು. ಸೂರ್ಯ ನಿಲ್ಲಬೇಕಾದ್ರೆ ನಿಮ್ ಸ್ತೋತ್ರ ನೀವು ಸ್ಲೀವ್ಲೆಸ್ ಹಾಕಿದ್ರ ಕೈ ಎತ್ತಿ ಆರಾಧನೆ ಮಾಡ್ರಿ ದೇವರಿಗೆ. ನೀನು ಕೈ ಎತ್ತೋದು ದೇವರಿಗೆ ಶರಣಾಗೋದು. ಕರ್ತನೇ ನೀನು ಒಳ್ಳೆಯವನೆಂದು ಹೇಳೋದು. ಕರ್ತನೇ ನೀನು ಮಹತ್ಕಾರ್ಯಗಳನ್ನು ಮಾಡಿದವನೆಂದು ಹೇಳೋದು. ಕರ್ತನೇ ನೀನು ಬಲಶಾಲಿಯಾದ ದೇವರು. ಕರ್ತನೇ ನೀನು ಭಯಂಕರವಾದ ದೇವರು. ಕರ್ತನೇ ನೀನು ದೇವಾದಿ ದೇವರು.
ಸ್ತುತಿಸ್ತಾ ಇದ್ದೇನೆ. ನೋಡ್ರಿ, ಆತನ ಶಕ್ತಿಗೆ ಅನುಗುಣವಾಗಿ ನಿಮ್ಗೆ ಸ್ತುತಿಸ್ಲಿಕ್ಕೆ ಆಗಲ್ಲ. ಅಟ್ಲೀಸ್ಟ್ ನಮ್ಮ ಸಾಮರ್ಥ್ಯಕ್ಕಾದ್ರೂ ಸ್ತುತಿಸ್ಬೇಕಲ್ಲ. ಆಮೇಲೆ ಆರೋಗ್ಯ ಕೊಟ್ಟಿದ್ದಾರೆ, ಆಯುಷ್ ಕೊಟ್ಟಿದ್ದಾರೆ. ಈಗ ನಾನು ಕೇಳ್ತೀನಿ, ಒಂದು ಕೈ ನಿಮ್ಗೆ ಈಗ ಪ್ಲಾಸ್ಟರ್ ಆದ್ರೆ ನಿಮ್ಗೆ ಕೈ ಎತ್ತಬೇಕಂದ್ರೆ ಆಗತ್ತಾ? ಆಗುದಿಲ್ಲ. ಅದೇ ದೇವರು ಒಳ್ಳೆ ಕೈಗಳನ್ನ ಕೊಟ್ಟಿದ್ದಾರಲ್ಲ, ಆತನಿಗೆ ಕೈ ಎತ್ತಿ ಹೇಳು, ಕರ್ತನೇ ನೀನು ಒಳ್ಳೆಯವನು, ಒಳ್ಳೆಯವನು, ಒಳ್ಳೆಯವನು. ಸೊ ಹೇಳುವಾಗ, ನೀನು ಸ್ತೋತ್ರ ಮಾಡುವಾಗ ದೇವರ ಕುರಿತಾಗಿ ಒಂದು ಮಾತು ಹೇಳು, ಆತನ ಕುರಿತಾಗಿ ಒಂದು ಮಾತು ಹೇಳು. ಹೇಳದಿಲ್ವ ನೀವು ಬೇರೆಯವರ ಹತ್ರ, ನನ್ನ ಗಂಡ ಒಳ್ಳೆಯವರು, ನನ್ನ ಮಕ್ಕಳು ಒಳ್ಳೆಯವರು, ನನ್ನ ಮಕ್ಕಳು ಎಷ್ಟು ತಾಲಂತ್ ಇದೆ, ನನ್ನ ಮಕ್ಕಳು ವಾಕ್ಯ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಹೇಳ್ತೀರಲ್ಲ. ದೇವರಿಗೆ ಹೇಳ್ರಿ, ಕರ್ತನೇ ನಿನ್ನ ಸತ್ಯ ಪ್ರಾಮಾಣಿಕವಾದ ದೇವರು, ನೀನು ನಮ್ಮನ್ನ ನೋಡುವ ದೇವರು, ಅಪ್ಪ ನೀನು ಹೃದಯವನ್ನ ಮಲ್ಲಾತನು. 4 ಶಬ್ದ ಹೇಳ್ರಿ. ಹಲ್ಲೆಲೂಯಾ. 4ನೇದು ಸಮಯ ಇಲ್ಲದೆ ಇರೋದ್ರಿಂದ ಅದನ್ನ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ನಾನು ಹೋಗೋದಿಲ್ಲ, ಅತಿ ವೇಗವಾಗಿ ನಾನು ಹೋಗ್ತಾ ಇದ್ದೀನಿ. ಸೊ 3ನೇದಾಗಿ ಕೀರ್ತನೆ 107:22, ಕೀರ್ತನೆ 107:22, ಕೀರ್ತನೆ 107:22 ಹೇಗೆ ಸ್ತುತಿಸಬೇಕು ಅನ್ನೋದನ್ನ ಅಲ್ಲಿ ದೇವರು ಹೇಳ್ತಾನೆ. ಯಾವ ತರ ದೇವರಿದ್ದಾರೆ ಅನ್ನೋದನ್ನ ಯಜ್ಞಗಳನ್ನು ಸಮರ್ಪಿಸಿ ಉತ್ಸಾಹದಲ್ಲಿ ಮಾಡುತ್ತಾ ಆತನ ಮಹತ್ಕಾರ್ಯಗಳನ್ನು ವರ್ಣಿಸಲಿ. ಆಲಯದ ಒಳಗಡೆ ಬರುವಾಗ ಹೆಂಗ್ ಬರ್ಬೇಕು? ಕೃತಜ್ಞತಾ ಸ್ತುತಿಗಳನ್ನ ಹೇಳುತ್ತಾ. ನಮ್ಮಲ್ಲಿ ನೀವು ಪಾಸ್ಟರ್ ಹೇಳ್ತಾ ಇದ್ರು, ಒಂದು ಗಣೇಶ್ ಬ್ರದರ್ ಅಂತಿದ್ರು, ಓಲ್ ಗೇಟ್ ಅಲ್ಲಿ ನಮ್ ಸೌಂಡ್ ಕೇಳುತ್ತಲ್ಲ, ನಮ್ಮಲ್ಲಿ ನಡೆಯುವಾಗ ಯಾವ್ದು ಬಾಗಿಲ ಕಿಟಕಿ ಇಲ್ಲ, ಸೌಂಡ್ ಎಲ್ಲಿ ಕೇಳುತ್ತೆ. ಅವರಲ್ಲಿ ಆ ಮೇಲ್ಮನೆಯಲ್ಲಿ ಬರುವಾಗ ಹೀಗೆ ಮಾಡ್ಕೊಂಡು ಕೈ ಇಟ್ಕೊಂಡು ಹೀಗೆ ಮಾಡ್ಕೊಂಡು ಅದೊಂದು ಭಯ ಭಕ್ತಿ. ಆಲಯದ ಒಳಗಡೆ ಬರುವಾಗ ಕೃತಜ್ಞತಾ ಸ್ತುತಿಯೊಡನೆ ಬರಬೇಕು ನಾವು. ಆಮೇಲೆ ಓದ್ರಿ ಆ ವಾಕ್ಯ, ಮೊದಲಿಂದ ಓದ್ರಿ. ಯಜ್ಞಗಳನ್ನು ಸಮರ್ಪಿಸಿ ಉತ್ಸಾಹದಲ್ಲಿ ಮಾಡುತ್ತಾ ಆತನ ಮಹತ್ಕಾರ್ಯಗಳನ್ನು ವರ್ಣಿಸಲಿ. ಆಮೆನ್. ಹಲ್ಲೆಲೂಯಾ. ನೋಡ್ರಿ, ಹಳೆಯ ಒಡಂಬಡಿಕೆ ಕಾಲದಲ್ಲಿ ಪಾಪ ದೋಷ ಪರಿಹಾರಕ್ಕಾಗಿ ಯಜ್ಞಗಳನ್ನು ಸಮರ್ಪಿಸ್ತಾ ಇದ್ರು. ಆಮೇಲೆ ಸರ್ವಾಂಗ ಹೋಮ, ಸಮಾಧಾನ ಯಜ್ಞ, ಪಾಪ ಪರಿಹಾರಕ್ಕಾಗಿ ಯಜ್ಞ ಎಲ್ಲ ಸಮರ್ಪಿಸ್ತಾ ಇದ್ರು. ಹೊಸ ಒಡಂಬಡಿಕೆಯಲ್ಲಿ ಯೇಸು ಅವೆಲ್ಲವನ್ನ ಬಿಟ್ಟು ಆತನ ಕಲ್ವಾರಿ ಶಿಲುಬೆಯಲ್ಲಿ ನಮಗೋಸ್ಕರ ಪ್ರಾಣ ಕೊಟ್ಟದ್ದರಿಂದ ಯಾವ ಯಜ್ಞ ಹೋಮಗಳಿಗಿಂತ ದೇವರನ್ನ ಸ್ತುತಿಸುವುದೇ ದೊಡ್ಡ ಯಜ್ಞ, ದೇವರನ್ನ ಸ್ತುತಿಸುವುದೇ ದೊಡ್ಡ ಹೋಮ. ಆಮೇಲೆ ವಾಕ್ಯದಲ್ಲಿ ಹೇಳಿದೆ ನೋಡ್ರಿ, ಕೃತಜ್ಞತಾ ಯಜ್ಞ ಅಂತೆ. ಅದು ಏನ್ ನೀವು ಮಾಡೋದು? ಒಂದು ಯಜ್ಞಕ್ಕೆ ಸಮಾನ. ಸ್ತೋತ್ರ ಹೇಳೋದಂದ್ರೆ ನೀವೊಂದು ಯಜ್ಞ ಮಾಡಿದ ಹಾಗೆ. ಆಮೇಲೆ ಬಾಯಲ್ಲಿ ಯಾವಾಗಲೂ ಸ್ತೋತ್ರ ಇರಬೇಕು. ಸೇವಕರ ಜೊತೆ ಮಾತನಾಡುವಾಗ ಹತ್ತು ಸ್ತೋತ್ರ ಬಾಯಲ್ಲಿ ಬರಬೇಕು. ನಿಮ್ಮ ಒಳಗಡೆ ಮಾತನಾಡುವಾಗ ಸ್ತೋತ್ರ ಅಂತ ಹೇಳಬೇಕು. ಆಮೇಲೆ ನಮ್ಮ ಬ್ಯಾಂಗ್ಳೂರಲ್ಲಿ ಒಂದು ಅಜ್ಜಿ ನೋಡಿದೆ, ಯಾವಾಗ ನಮ್ಮ ಚೈತ್ರದಲ್ಲಿ ಗೊತ್ತಿದೆ, ಯಾವಾಗ ನೋಡ್ರಿ ನಾವು ಹೀಗೆ ಹೋಗ್ತಾ ಇದ್ರೆ ಸ್ತೋತ್ರ ಸ್ತೋತ್ರ ಸ್ತೋತ್ರ, ನೀರು ಕುಡಿಲಿಕ್ಕೆ ಬರುದು ಅಜ್ಜಿ, ನೀರಿಗೆ ಹಾಕೊಂಡು ಸ್ತೋತ್ರ 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 ಅನ್ನೋದು. ಯಾರಾದ್ರೂ ಪ್ರೈಸ್ ಮಾಡ್ಕೊಂಡ್ರೆ ಸ್ತೋತ್ರ 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 ಅನ್ನೋದು. 100% ಪರಲೋಕದಲ್ಲಿದೆ ಅಜ್ಜಿ. ಆಮೇಲೆ ನೀವು ಮಾಡುವಂತ ಒಳ್ಳೆಯ ಯಜ್ಞ ಯಾವುದು ಗೊತ್ತಾ? ದೇವರಿಗೆ ಸ್ತೋತ್ರವನ್ನ ಸಲ್ಲಿಸಿರಿ. ನೀವು ಮನೆಗಳಲ್ಲಿ ಇರುವಾಗ ಸ್ತೋತ್ರ ಸಲ್ಲಿಸಿರಿ, ಕೆಲಸಗಳಲ್ಲಿ ಇರುವಾಗ ಸ್ತೋತ್ರ ಸಲ್ಲಿಸಿರಿ, ನಡೆದಾಡುವಾಗ ದೇವರಿಗೆ ಸ್ತೋತ್ರ ಸಲ್ಲಿಸಿರಿ, ಇಕ್ಕಟ್ಟಿನ ದಿನಗಳಲ್ಲಿ ದೇವರಿಗೆ ಸ್ತೋತ್ರ ಸಲ್ಲಿಸಿರಿ, ಗಂಡಾಂತರದ ಸಮಯದಲ್ಲಿ ದೇವರಿಗೆ ಸ್ತೋತ್ರ ಸಲ್ಲಿಸಿರಿ. ಕುಗ್ಗಿ ಹೋಗಬೇಡ್ರಿ, ಅದೊಂದು ಯಜ್ಞವಾಗಿದೆ. ದೇವರಿಗೆ ಯಜ್ಞವನ್ನ ಸಮರ್ಪಿಸಿರಿ. ಆಮೇಲೆ ಹಲ್ಲೆಲೂಯಾ. ಕೀರ್ತನೆ 145:2, ಕೀರ್ತನೆ 145:2. ದಿನಂಪ್ರತಿ ನಿನ್ನನ್ನು ಕೀರ್ತಿಸುವೆನು, ನಿನ್ನ ನಾಮವನ್ನ ಏನಂತೆ? ವಾರಕ್ಕೊಮ್ಮೆ ಕೀರ್ತಿಸುವೆನು ಅಂತ ಇದೆಯಾ? ದಿನಂಪ್ರತಿ ಭಾನುವಾರ ಬಂದು ನಿನ್ನನ್ನು ಕೀರ್ತಿಸುವೆನು, ನೈಟ್ ಪ್ರೇಯರ್ ಅಲ್ಲಿ ಬಂದು ನಿನ್ನನ್ನು ಕೀರ್ತಿಸುವೆನು. ಉಂಟಾ? ಗಟ್ಟಿಯಾಗತ್ತೆ. ಈ ಕಡೆ ಎಲ್ಲ ವಾಕ್ಯದ ಕಡೆ ಗಮನ ಇರಬೇಕು. ವಾಕ್ಯ ಏನ್ ಹೇಳುತ್ತೆ? ವಾರಕ್ಕೊಮ್ಮೆ ಬಂದು ನನ್ನನ್ನು ಕೀರ್ತಿಸಿರಿ. ಗಟ್ಟಿಯಾಗಿ ಹೋಗಿ ಹೇಳ್ರಿ ಆ ವಾಕ್ಯವನ್ನ. ಪ್ರತಿದಿನ. ಆಮೇಲೆ ಪ್ರತಿದಿನ ನನ್ನನ್ನು ಸ್ತುತಿಸಿರಿ. ಇವತ್ತಿನ
ಸ್ತೋತ್ರನೂ ಇಲ್ಲ ಸೂತ್ರನೂ ಇಲ್ಲ. ಆಮೇಲೆ ಮತ್ತೆ ಸ್ತೋತ್ರ ಹೇಳ್ಬೇಕಾದ್ರೆ ಮತ್ತೆ ಅವರಿಬ್ರು ಒಂದಾಗಿ ಪ್ರೀತಿ ಇರ್ಬೇಕು. ಅದಲ್ಲ ಗಂಡನಿಗೂ ದೇವರಿಗೂ ಸಂಬಂಧನೇ ಇಲ್ಲ. ಗಂಡನೇ ಬೇರೆ ದೇವರೇ ಬೇರೆ. ಆಮೇಲೆ ಗಂಡನಿನ ಪ್ರಾಣ ರಕ್ಷಿಸುವುದಿಲ್ಲ. ಗಂಡನಿನ ಅವಶ್ಯಕತೆಗಳನ್ನು ಪೂರೈಸಬಹುದು, ಆದ್ರೆ ನಿನಗೆ ಪ್ರಾಣ ರಕ್ಷಣೆ ಕೊಟ್ಟಿದ್ದು ದೇವರು. ಗಂಡ ಏನೇ ಮಾಡ್ಲಿ, ಹೆಂಡತಿ ಏನೇ ಮಾಡ್ಲಿ, ನಮ್ಮ ಸ್ತೋತ್ರ ಕಡಿಮೆ ಆಗಬಾರದು. ಮಕ್ಕಳು ಏನೇ ಮಾಡ್ಲಿ, ಎಲ್ಲಿ ಏನೇ ಸಂಭವಿಸಲಿ, ಯಾರೇ ಬೈಲಿ, ನಿಂದಿಸ್ಲಿ, ಅಪಮಾನ ಮಾಡ್ಲಿ, ಅದಕ್ಕೂ ದೇವರಿಗೆ ಇರುವ ಸ್ತೋತ್ರಕ್ಕೂ ಸಂಬಂಧ ಇಲ್ಲ. ನಿನ್ನ ಬಾಯಿ ಯಾವಾಗಲೂ ಸ್ತೋತ್ರ ಮಾಡಬೇಕು. ಆಮೇಲೆ ನನಗೆ ಜೀವನ ಮಾತು ಹೇಳ್ತಾ ಇದ್ದಾರೆ. ಏನ್ ಮಾತಂದ್ರೆ, ನೀವು ಎಂತ ಸಮಸ್ಯೆಯಲ್ಲಿ ಹೋದ್ರು ನೀವು ಪ್ರಾರ್ಥನೆ ಕಡಿಮೆ ಮಾಡುದಿಲ್ಲ ಅಲ್ಲ ಅಂತ. ಅಲ್ಲ, ಅದೇ ಉಸಿರು. ಪ್ರಾರ್ಥನೆ ಕಡಿಮೆ ಮಾಡಿದ್ರೆ ನನ್ನ ರಿಮೋಟ್ ಕಂಟ್ರೋಲ್ ಕಟ್ಟಾಗುತ್ತೆ. ಟಿಕೆಟ್ ಬಂದಿದೆ, ನೋವಾಗಿದೆ, ಸ್ವಂತದವರು ನೋವು ಮಾಡಿದ್ದಾರೆ, ವಿಶ್ವಾಸಿಗಳು ನೋವು ಮಾಡಿದ್ದಾರೆ, ಅನ್ಯರು ನೋವು ಮಾಡಿದ್ದಾರೆ, ಜೈಲಿಗೆ ಹೋಗಿದ್ದೀನಿ, ಎಲ್ಲಾ ಸಂಕಟ ಇದೆ. ಇದನ್ನೆಲ್ಲ ಒಟ್ಟು ಮಾಡಿ ಕೂತ್ಕೊಂಡು ನಾನು ಅಳ್ತಾ ಇದ್ರೆ ಸೋತ್ರ ನನ್ನ ಅಪ್ಪ ಮಾಡುದಿಲ್ಲ, ನಾನೇ ಮಾಡಬೇಕು. ಅವ್ರು ಸ್ತೋತ್ರ ಮಾಡಿದ್ರೆ ಅವರಿಗೆ, ನಾ ಸ್ತೋತ್ರ ಮಾಡಿದ್ರೆ ನನಗೆ. ಆಮೇಲೆ ನನ್ನ ಸ್ತೋತ್ರದಲ್ಲಿ ಅವರನ್ನೇ ಮಾಡಕ್ಕಾಗಲ್ಲ, ಅವ್ರ ಸ್ತೋತ್ರದಲ್ಲಿ ನನ್ನನ್ನೇ ಮಾಡಕ್ಕಾಗಲ್ಲ. ಇವತ್ತು ನೀವು ತಪ್ಪಾಗಿ ನಡೆದಿರೋದೇ ಅಲ್ಲಿ ಸ್ವಲ್ಪ ಏನಾದ್ರು ಸಂಭಾಷಣೆಯಲ್ಲಿ ವಿರುದ್ಧ ಆದ್ರೆ ಆ ದಿನ ಇಡೀ ಪ್ರೇಯರೇ ಇಲ್ಲ. ಆಮೇಲೆ ದುರ್ಗುಟ್ಕ ನೋಡೋದೇ ಒಂದಿನ ಆಗುತ್ತೆ. ಆಮೇಲೆ ಅವ್ರ ಆಚೆ ಹೋಗುವಾಗ ದುರ್ಗುಟ್ಕ ನೋಡೋರು, ಇವ್ರು ಕೂತಾಗ ಅವ್ರು ದುರ್ಗುಟ್ಕ ನೋಡೋರು. ಆಮೇಲೆ ಹೀಗೆ 2-3 ದಿನ ಕಾಲ ಕಳೆದೋಗುತ್ತೆ. ಆಮೇಲೆ ಆವಾಗ ಗಲಾಟೆ ಮಾಡ್ಕೊಂಡಾಗ ನೀವು ಏನ್ ಮಾಡ್ಬೇಕಂದ್ರೆ ಸ್ತೋತ್ರ ಹೇಳೋದು. ಯಾರ ಹತ್ರ? ಸ್ತೋತ್ರ ಬನ್ರಿ ಪ್ರೇಯರ್ ಮಾಡುವ. ಅದು ಹೇಳುದಿಲ್ಲ ನೀವು, ಅದು ಹೇಳುವುದೇ ಇಲ್ಲ. ಅಂದ್ರೆ ತಗ್ಗಿಸಿಕೊಳ್ಳಿಕ್ಕೆ ತಯಾರಿಲ್ಲ. ಆಮೇಲೆ ಮಕ್ಕಳು ಸಿಟ್ಟು ಮಾಡ್ಕೊಂಡಾಗ ತಂದೆ ತಾಯಿಗಳು ಹೇಳ್ಬೇಕು, ಎಂತ ಮಗ ಸಿಟ್ಟು ಮಾಡ್ಕೊಳ್ಳೋದು, ಸ್ತೋತ್ರ ಮಾಡುವ. ಆಮೇಲೆ ಅಪ್ಪ ಅಮ್ಮ ಸಿಟ್ಟು ಮಾಡ್ಕೊಂಡಾಗ ಹೇಗೆ ದೇವ್ರ ಬಗ್ಗೆ ಕೇಳಲಿಲ್ವ, ನೀವು ನಮ್ಮ ಬುದ್ಧಿ ಹೇಳ್ಬೇಕಿತ್ತು. ಆಗ್ಲಿ ಹೋಗ್ಲಿ ಬಿಡಿ, ನಾವೇ ಬುದ್ಧಿ ಹೇಳ್ತೀವಿ, ಬನ್ನಿ ಸ್ತೋತ್ರ ಮಾಡುವ. ಅವ್ರು ಬರ್ಲಿಲ್ಲ ಅಂದ್ರೆ ಅವ್ರ ಕಾರಣಕ್ಕೆ ನಿಮ್ ಸ್ತೋತ್ರ ಹಾಳು ಮಾಡ್ಕೊಳ್ಬೇಡ. ಅಲ್ಲಿ ಅಭಿಷೇಕ ಇಲ್ಲ, ಇಲ್ಲಿ ಅಭಿಷೇಕ ಇಲ್ಲ ಅಂದ್ರೆ ಮೇಲಿಂದ ಬರ್ತಾರೆ. ಏನೋ ಮೇಲ್ಚಾವಣಿಯನ್ನ ತೂತು ಮಾಡ್ಕೊಂಡೆ ಕೆಳ ಬರ್ತಾರೆ.
ನೋಡ್ತಾ ನಿಂತೀವಿ. ಎಷ್ಟೊತ್ತಿ ತೆಗಿತಾರೆ ಅದು ಬೇಡ. ಸ್ತೋತ್ರ. ಇಲ್ಲಿ ಯಾರು ಸಾಯಲಿಲ್ಲ, ಸತ್ತದ್ದು ಯೇಸು ಸ್ವಾಮಿ ನಮಗೋಸ್ಕರ. ಆಮೆನ್. ಈಗ ನಮ್ಮ ಸ್ತೋತ್ರ ಯಾರ ಮುಖಕ್ಕೆ ಹೊಡಿಬೇಕು? ಸೈತಾನನ ಮುಖಕ್ಕೆ ಹೊಡೆಯುವ ರೀತಿಯಲ್ಲಿ ನಮ್ಮ ಸ್ತೋತ್ರಗಳು ಮೊಳಗಬೇಕು. ಮತ್ತೆಂದಿಗೂ ನಿಮ್ಮನ್ನ ಮುಟ್ಟಬಾರ್ದು. ಅವ್ರು ಹೇಳ್ಬೇಕು, ಆ ಸಿಸ್ಟರ್ ಹತ್ರ ಹೋಗಲ್ಲ, ಎಷ್ಟೊತ್ತಿ ನೋಡಿದ್ರು ಸ್ತೋತ್ರ. ಆಮೆನ್. ಆ ಹುಡುಗಿ ಹತ್ರ ಹೋಗಲ್ಲ, ಎಷ್ಟೊತ್ತಿ ನೋಡಿದ್ರು ಬಾಯಲ್ಲಿ ಸ್ತೋತ್ರ. ಬೇರೆ ಯಾರಾದ್ರೂ ಇದ್ರೆ ಕಳಿಸು, ಹೋಗ್ತೇನೆ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕೆ ಹೇಳಿದ್ದು, ನಿಮ್ಮನ್ನು ಹುಡುಕ್ತಾ ಇರ್ತಾನೆ, ಸ್ತೋತ್ರ ಮಾಡ್ತಾ ಇರಿ, ಸ್ತೋತ್ರ ಮಾಡ್ತಾ ಇರಿ. ನಾವು ಬರುವಾಗ ನಿನ್ನ ಬಾಯಲ್ಲಿ ಸ್ತೋತ್ರ ಇರಬೇಕು. ಆತನು ನಿನ್ನನ್ನು ಕಾಣುವಾಗ ಬಾಯಲ್ಲಿ ಸ್ತೋತ್ರ ಇರಬೇಕು. ಆಮೆನ್. ಕೀರ್ತನೆ 22:7. ವೇಗವಾಗಿ ವೇಗವಾಗಿ ಇಸ್ರಾಯೇಲರ ಸ್ತೋತ್ರ ಸಿಂಹಾಸನದಲ್ಲಿರುವ ಆತನು. ಹಾ. ಹಾ. ಅವರು ಓರೆಯುಕ್ತಿ ಮಾಡಿ ಹಾ. ಆಡಿಸುತ್ತಾ ಹಾ. 22:3. ಇಸ್ರಾಯೇಲರ ಸ್ತೋತ್ರ ಸಿಂಹಾಸನದಲ್ಲಿರುವ ಆತನೇ, ಹಾ. ನೀನು ಪವಿತ್ರ ಸ್ವರೂಪ. ಯಾವ ಸಿಂಹಾಸನ ಕಟ್ಟು ನೀವು? ಸ್ತೋತ್ರ ಸಿಂಹಾಸನ. ಅರ್ಥ ಮಾಡ್ಕೊಳ್ರಿ. ನೀವು ಆಲಯದ ಒಳಗಡೆ ಬಂದು ಸ್ವಲ್ಪ ಹೊತ್ತು ಸ್ತೋತ್ರ ಇಲ್ಲಿ ಗಮನ ಕೊಡ್ರಿ, ಎಲ್ಲರೂ ಇಲ್ಲಿ ಗಮನ ಕೊಡ್ರಿ. ಆಲಯದ ಒಳಗಡೆ ಬಂದು ಸ್ವಲ್ಪ ಹೊತ್ತು ನೀವು ಕೂತ್ಕೊಂಡು ಸ್ತೋತ್ರ ಮಾಡ್ತೀರಲ್ಲ, ಅದು ಏನ್ ಗೊತ್ತಾ? ದೇವರಿಗೆ ಒಂದು ಸಿಂಹಾಸನ ರೆಡಿ ಮಾಡು. ನಿಮ್ಮ ಸಿಂಹಾಸನ ದೇವರು ಬಂದು ಕೂತ್ಕೊಳ್ಳೋದು ಬೇಡವಾ? ನೀವು ಮೊಬೈಲ್, ಮನೆಯಲ್ಲೂ ಮೊಬೈಲ್, ಆಲಯಕ್ಕೆ ಬಂದು ಹುಡ್ಕೊಂಡು 3 ಸುತ್ತು ಮೊಬೈಲ್ ಅಲ್ಲೇ ತಿರುಗ್ತಾ ಇದ್ರೆ ನೀವು ಸ್ತೋತ್ರ ಸಿಂಹಾಸನ ಕಟ್ಟೋದು ಯಾವಾಗ? ಆಲಯಕ್ಕೆ ಬಂದು ಆರಾಧನೆ ಸ್ಟಾರ್ಟ್ ಆಗಿ ಇನ್ನು ಆರಾಧನೆ ನಡೆಯೋವರೆಗೆ ನೀನು ಹೊರಗಡೆನೇ ಕಾರ್ಯವಾದ ಆದ್ರೆ ನೀನ್ ಸ್ತೋತ್ರ ಸಿಂಹಾಸನ ಕಟ್ಟೋದು ಯಾವಾಗ? ಅಮ್ಮ, ಎಲ್ಲ ಸಭೆಗಳಲ್ಲಿ ವಿಶ್ವಾಸಿಗಳು ಬಂದು ದೇವರಿಗೆ ಸ್ತೋತ್ರ ಸಿಂಹಾಸನ ಕಟ್ಟಿ ಕಾಯ್ತಾ ಇರ್ತಾರೆ. ಕೆಲವು ಸಭೆಗಳಲ್ಲಿ ದೇವರೇ ಬಂದು ಕಾಯ್ತಾ ಇರ್ತಾರೆ. ನಿಮ್ಮ ವಾಶ್ರೂಮಿಗೆ ಅದನ್ನು ಬಂದು ನಾಳೆ ನಂಗೆ ಭಯ. ವಾಶ್ರೂಮ್ ಯಾವಾಗಲೂ ಅದೇ ಇರಬೇಕು. ಡ್ರೈ ಇದ್ರಲ್ಲೇ ಮಲ್ಕೊಂಡು ಬರ್ತಾರೆ, 10 ನಿಮಿಷ ಅಲ್ಲೇ ಮಲ್ಕೊಂಡು. ನಮ್ಗೆಲ್ಲ ದೇವರಿಗೆ ಎಷ್ಟೊತ್ತಿಗೆ ಸ್ತೋತ್ರ ಹೇಳೋದು, ದೇವರಿಗೆ ಎಷ್ಟೊತ್ತಿಗೆ ಆರಾಧನೆ ಮಾಡೋದು ದಾಹ ಇರಬೇಕು. ಬಂದ ತಕ್ಷಣ ನಿಮ್ಮ ಕೆಲಸ ಸಾಯಂಕಾಲ ಪ್ರೇರಿ ಬಂದ ತಕ್ಷಣ ಒಂದು ಸ್ತೋತ್ರ